ಆ ಕಡೆ ಕಾಣುವಂತ ಬಾಗಿಲು ಅದು ದೇವಸ್ಥಾನಕ್ಕೆ ಹೋಗುವಂತ ಬಾಗಿಲು ಕಾಣ್ತೀಯಾ? ಗ್ರಾಮ ದೇವತೆಯ ಬಾಗಿಲು ಅಂತ ಕರೆಯರು. ಮುಂದೆ ಇದು ಫುಡ್ ಸ್ಟೋರ್ ನೋಡಿ, ಇದು ಕಾಣ್ತಿದ್ಯಾ? ರಾಜನಿಗೆ ಸೈನಿಕರು ಬೇಕಾಗುವಂತ ಹಾಕೊಂಡರು. ಆ ಬಾಗಿಲು ಮುಂದೆ ಮೀನು ನೋಡಿ, ಕಾಣ್ತಿದ್ದೆ ಮೀಟ್ ಕೊಟ್ಟು ಬಂದರೆ ಯಾವುದೇ ಜಾಗದಲ್ಲಿ ತರ 2 ಮೀನು ಪ್ರೀತಿ ಅಂದ್ರೆ ಯುದ್ಧ ಪ್ರೀತಿ. ಅದು ನೀರೊಳಗಡೆ ಹೋಗಿದಲ್ಲ ಮನೆಯಲ್ಲ. ಇದೇ ಏಕನಾಥೇಶ್ವರಿ ದೇವಸ್ಥಾನ. ಇದು ಕಲ್ಲಿನ ಕೆಳ ಭಾಗದಲ್ಲಿ ಇರುವಂತ ದೇವಾಲಯ. ಇದನ್ನ ಮೊಟ್ಟ ಮೊದಲನೇ ರಾಜ ಮತ್ತಿ ತಿಮ್ಮಣ್ಣ ನಾಯಕನ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು. 15ನೇ ಶತಮಾನದಲ್ಲಿ ಈ ದೇವಿ ಅಪ್ಪಣೆ ಇಲ್ಲದೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ತಿದ್ದಲ್ಲ. ಯುದ್ಧಕ್ಕೆ ಹೋಗ್ಬೇಕಂದ್ರೆ ದೇವಿ ಅಪ್ಪಣೆ ತಂದು ಯುದ್ಧ ಮಾಡೋದು. ಮಂಗಳವಾರ ಶುಕ್ರವಾರ ವಿಶೇಷವಾದಂತ ಪೂಜೆ ಮತ್ತು ದಿನನಿತ್ಯ ಪೂಜೆ ಮಾಡಲು. ಆಗ ರಾಜರ ಕಾಲದಲ್ಲಿ ಜಾತ್ರೆ ಮಾಡರು. ಆ ಜಾತ್ರೆ ಸಂದರ್ಭದಲ್ಲಿ ದೇವಿಯ ಪೂಜೆ ಒಂದು 40 ಅಡಿ ಎತ್ತರ ಇದೆ ನೋಡಿ. ದೀಪದ ಕಂಬ ಕಾಣ್ತಿದ್ಯಾ? ಅದರಲ್ಲಿ ಚಿಕ್ಕ ಚಿಕ್ಕ ಇಕ್ಕಿದೆಯಲ್ಲ, ಅವನ್ನೆಲ್ಲ ಇಟ್ಕೊಂಡು ಮೇಲಿಂದ ದೀಪ ಚಿಕ್ಕ ಅಂತ ಬರೋದು. ಇದು ಉಯ್ಯಾಲೆ ಕಂಬ ಕಾಣ್ತಿದೆಯಲ್ಲ, ಮೇಲೆ 2 ಕಡೆ ಚೈನಿಂಕು. ಆ ಚೈನಿಂಕ್ ನಿಂದ ಕೆಳಗಡೆ ಮನೆ ಹಾಕೋದು. ದೇವಿಯ ಮೂರ್ತಿ ಇಡೋದು, ಉತ್ಸವ ನಡೆಸುತ್ತೆ. ಉಯ್ಯಾಲೆ ಉತ್ಸವ. ಇದು ಸಿಡಿ ಉತ್ಸವದ ಕಟ್ಟೆ. ಆಚರಣೆ ಮಾಡೋದು. ಸಿಡಿ ಉತ್ಸವ ಆದ್ಮೇಲೆ ಸಿಡಿ ಉತ್ಸವ ಒಂದು ಕಂಬ ನೆನೆ ಹಾಕ್ತಾರೆ. ಅದ್ರ ಮೇಲೆ ಇನ್ನೊಂದು ಕಂಬ ಇಡ್ತಾರೆ. ಒಬ್ಬರು ಭಕ್ತರು ತುದಿ ಕಟ್ತಾರೆ ಬೆಂಕಿಂತ ಹಾಕಿ. ಸಿಡಿ ಆಡ್ಸದಂತ. ಸಿಡಿ ಉತ್ಸವ ಆದ್ಮೇಲೆ ಲಾಸ್ಟ್ ದಿವಸ ಹೋಗ್ಲಿ ಮುಂದೆ ಅಕ್ಕ ತಿಂಡಿ ಹೊಂಡ ಇದೆ. ಆ ಹೊಂಡದಿಂದ ನೀರ್ ತಂದು ಸಾಕೋದು, ಅರಿಶಿನ ಕುಂಕುಮ ಹಾಕೋದು, ಹೋಗ್ಲಿ ಆಡೋದು. ಇದು ಅರ್ಚಕರ ಮನೆ ಕಾಣ್ತಿದೀಯಾ? ಈಗ ಕ್ಯಾಂಟೀನ್ ಇದು ಬರುವಂತ ಪ್ರವಾಸಿಗೆ ನೀರು ಏನು ಅದು ದೀಪ ಇಡ್ತಾರಂತ ಮೇಲೆ ಹತ್ತಿದ್ದೇನಾ? ವರ್ಷಕ್ಕೊಂದು ಯಾಕಂದ್ರೆ ಈಗ ನಾವು ಇಟ್ಟಿಗೆ ಕಟ್ತೀವಿ, ಅವಾಗ ಆತರ ಅಲ್ಲ. ಆಳೂರು ಮಣ್ಣು ತರ್ತಾರೆ. ಆ ಮಣ್ಣಿ ಭತ್ತದ ಒಟ್ಟು, ರಾಗಿ ಒಟ್ಟು, ಗರಿಕೆ ಸೊಪ್ಪು, ಅಕ್ಕಿ, ಮರದಂಟು, ನೆಲ್ಲಿಕಾಯಿ, ಪತ್ರಿಕಾಯಿ ಹಾಕಿ ಕೊಳೆ ಹಾಕೋದು. ಆತರ ಮಾಡೋದಾಕತ್ ನಮ್ ಕೈಲಿ. ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡ್ತೀವಿ, ಅವಾಗೆಲ್ಲ ಇದ್ರ ಪ್ಲಾಸ್ಟಿಂಗ್ ಮಾಡೋರು. ಅದು ಗಾರೆಗಚ್ಚ ಅಂತ. ಆತರ ಯಾರು ಕೆಲ್ಸಗಾರ ಈಗ ಇದು ತತ್ತಿ ಏನ್ ಬಳಸ್ಯಾರ? ಹೌದು, ಪ್ಲಾಸ್ಟಿಕ್ಗೆಲ್ಲ ಕಚ್ಚಿ ಪಡಿಸಿದ್ದಾರೆ. ಎಲ್ಲ ಕೋಳಿ ತತ್ತಿ ಬಳಸ್ತಾರೆ.
ಮತ್ತು ಎದುರುಗಡೆ ಮಣ್ಣಿನ ಮನೆ ಕಾಣುತ್ತೆ. ಇದರಲ್ಲಿ ನಾಣ್ಯ ಮುದ್ರಣ ಮಾಡೋದು. ಇಲ್ಲಿ ಮುದ್ರಣ ಮಾಡುವಂತ ನಾಣ್ಯ ಇಡೋದಕ್ಕೆ ಒಂದು ಟ್ರೆಸರಿ ಇದೆ. ಅದರಲ್ಲಿ ನಾಣ್ಯ ಆಭರಣ ಇರೋದು, ಮೇಲೆ ಒಂದು ಬಂಡಿ ಇರೋದು, ಬಂಡಿ ಮೇಲೆ ಒಂದು ಶೀಡಿಂಗ್ ಇರೋದು, ದೇವಸ್ಥಾನ ಕಂಡ ಕಾಣಬೇಕು. ಯಾರಿಗೆ ಅನುಮಾನ ಆಗ್ತದೆ ಮುಂದೆ ಹೋಗೋದು. ಇದೆಲ್ಲ ಖಾಲಿ ಜಾಗ, ಮೀಟಿಂಗ್ ಮಾಡೋದು. ಪಕ್ಕದಲ್ಲಿ ಒಂದು ಮನೆ ಇದೆಯಲ್ಲ, ಕಾವಲ್ದಾರ್ ಮನೆ, ಇದು ಲೆಕ್ಕಪತ್ರ ಮಾಡೋದಕ್ಕೆ ಆಫೀಸು. ಈ ಕೋಟೆ ಕಲ್ಲಿನ ಕಡಿದರೆ ಇದೇ ತರ ಸುತ್ತ ಮಣ್ಣಿನ ಕಡಿದರು ಅಂದ್ರೆ ಈಟ ಅಂದ್ರೆ ನಾಣ್ಯ ಮತ್ತು ಆಭರಣವನ್ನು ಮಣ್ಣು ನಿರ್ಮಾಣ ಮಾಡ್ತಾರೆ. ಮಣ್ಣಂದ್ರೆ ಈಗಿನ ಆಕಾರ ಮಣ್ಣಲ್ಲ, ಇದು ಆಳುವುದರಿಂದ ಮೊದಲ ಮಣ್ಣಿ ಬಂದು ಕಲೆ ಹಾಕೋದು. ಮಣ್ಣು ಕೊಳ್ತಾದ್ಮೇಲೆ ಆನೆ ಎರಡು ಸೈಡ್ ಅಡಿಗೆ ಹಾಕೋದು. ಮನೆ ಇಲ್ಲಿ ತರ ಮೇಲೆಲ್ಲ ಬೋಟಿಂಗ್ ಇತ್ತು. ಅಡಿಗೆ ಮನೆ ಮೇಲೆ ಕಾಣ್ತಿದೀರಾ? ಹಿಡಂಬೇಶ್ವರ ಅಂದ್ರೆ ಭೀಮನ ಹೆಂಡತಿ ದ್ವಾಪರ ಯುಗದಲ್ಲಿ ಯುದ್ಧ ಆಗಿರ್ತದೆ. ಯುದ್ಧ ಆಗಿರುವಂತ ನೆನಪಿಗೆ ಏಕಶಿಲೆ ಬಂಡೆ ಮೇಲೆ ದೇವಸ್ಥಾನ ನಿರ್ಮಾಣ ಮಾಡಿರೋದು. ಇದು ಕೋಟೆ ಕಟ್ಟೋದಕ್ಕಿಂತ ಮೊದಲು ನಿರ್ಮಾಣ ಮಾಡೋದು. ಇದನ್ನ 12ನೇ ಶತಮಾನದಲ್ಲಿ ಹೊಯ್ಸಳರ ಧರ್ಮದಂಡ ನಾಯಕನ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತ ದೇವಸ್ಥಾನ. ಇಲ್ಲಿ ವೈದ್ಯಕೀಯ ಕಾಲದಿಂದ ಹಳೆ ಹುಡುಗರ ಮಠ ಅರಮನೆ ನಿತ್ಯ ಗುರುವಿನ ಮನೆಯಲ್ಲಿ ನಮ್ಮ ಮಠ ಬೀಳ್ಬಾರ್ದು. ಮಠ ತಿಳಿಸ್ತಾರೆ. ಈ ಮಠ ಜಾಗ ಸ್ವಾಮೀಜಿಯವರು ಹೊಸ ಮಠ ನಿರ್ಮಾಣ ಮಾಡಿದ್ದಾರೆ. ಆ ಮಠದ ಪಕ್ಕದಲ್ಲಿ ಎರಡು ಒಡಗಿನ ದೋಷದ ಮರ ಕಂಟಿದೆಯಾ? ಮಾತಾಡ್ಬೇಡ್ರಪ್ಪ. ಅದು ರಾಜ ಸಮಿತಿ ಬರುವಂತ ರಾಜವೀರ ಮದಕರಿ ನಾಯಕನ ಪಟ್ಟಾಭಿಷೇಕ ದಿವಸ ಹಾಕಿರುವಂತ ಮರ. 1754 ಇಸ್ವಿಯಲ್ಲಿ ಹಾಕಿರೋದು. ಆ ಮರದ ಮುಂದೆ ಸಂತಿ ಸಿದ್ದೇಶ್ವರ ದೇವಸ್ಥಾನ ಇದೆ. ಇಲ್ಲಿರುವಂತ ರಾಜ್ಯದ ಪಟ್ಟಾಭಿಷೇಕ ಸಂತಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಇವನ್ ಮಂಟಪ ಗಾಳಿ ಮಂಟಪ ಕಾಣ್ತಿದೀಯಾ? ಹೊರಗಡೆ ಹೋಗಿ ಸ್ವಾಮೀಜಿಯವರು ಹೋಗಿ ವಿಶ್ರಾಂತಿ ತನ್ನೋರು ಕಂಪನಿ ಗಾಳಿಯನ್ನ. ಇದು ಪಾಳೆಗಾರನ ಆಡಳಿತ ಕಚೇರಿ. ಸಾರಿ, ಮೇಲೆ ತುಪ್ಪದ ಕೊಳ ಕಾಣ್ತಿದೆಯಲ್ಲ, ಇದರಿಂದ ಒಂದು ಕೊಳ ಇದೆ. ಆ ಕೊಳದಲ್ಲಿ ಶೇಖರಣೆ ಮಾಡಿಟ್ಟಿರೋರು. ಆ ತುಪ್ಪ ತಂದು ಶಸ್ತ್ರಾಸ್ತ್ರಗಳಿಗೆ ವೆಪನ್ಸ್ ಎಲ್ಲ ತುಪ್ಪ ತೆಗೆದಿಟ್ಟಿರೋರು. ಯಾವುದೇ ಯುದ್ಧಾರ್ಥಿಗಳ ಹಳೆದಿದ್ದಾರಲ್ಲ, ಆಗ ತುಪ್ಪ ಶಸ್ತ್ರಾಸ್ತ್ರ ಯುದ್ಧ ಪ್ರಾರಂಭ ಮಾಡಿದ್ರು. ಶಾರ್ಟ್ ಸರ್ಟನ್ ಮಿಸಸ್ ರಾಮಚಾರಿ ಸಿನಿಮಾದಲ್ಲಿ ಮಾರ್ಗರೇಟ್ ಇರ್ತಾರಲ್ಲ, ಇದೇ ಜಾಗ. ಬನ್ನಿ ಎಲ್ಲ. Please like and subscribe and follow.